ಮರ್ಯಾದಾ ಹತ್ಯೆಗೆ ಕಡಿವಾಣ ಹಾಕಬೇಕು ಅಂತ ಎಷ್ಟೇ ಕೂಗೆದ್ರೂ ಜನರ ಮನಸ್ಸನ್ನ ಬದಲಿಸೋಕೆ ಆಗ್ತಾ ಇಲ್ಲ. ಗಂಡನನ್ನ ಬಿಟ್ಟು ಮಗಳು ಇನ್ನೊಬ್ಬನ ಜೊತೆ ಹೋದ್ಲು ಅಂತ ವಿಷ ಹಾಕಿ ಕೊಂದಿದ್ದಾರೆ. ಫೋರ್ಸ್ಫುಲ್ ಆಗಿ ಪಾಯ್ಸನ್ ಅನ್ನು ಕೊಟ್ಟಿರೋದು ಕಂಡು ಬಂದಿರುತ್ತದೆ. ಲವರ್ ಜೊತೆ ಮನೆ ಬಿಟ್ಟ ವಿವಾಹಿತೆ ಆಗಿದ್ದು ದುರಂತ ಕಥೆ. ಮರ್ಯಾದೆಗೆ ಹೆದರಿ ಮಗಳನ್ನೇ ಕೊಟ್ಟರೂ ಬಲಿ. ನಮ್ಮ ಪಾಲಿಗೆ ಮಗಳು ಸತ್ತೋದ್ಲು ಅಂದ್ಕೊಂಡಿದ್ರೆ ಹೇಗೋ ಬದುಕೊಂಡಿರ್ತಿದ್ದಳು. ನಮ್ಮ ಕಣ್ಣಿಗೆ ಕಾಣದಂತೆ ಎಲ್ಲಾದ್ರೂ ಹೋಗ್ಬಿಡಿ ಅಂದಿದ್ರು ಹೇಗೋ ಜೀವಂತವಾಗಿರ್ತಿದ್ದಳು. ನಮ್ಮ ಮಾತು ಕೇಳದ ಮೇಲೆ ನಮಗೂ ನಿಮಗೂ ಸಂಬಂಧವಿಲ್ಲ ಅಂತ ದೂರ ಮಾಡಿದ್ರು ಹೇಗೋ ಜೀವನ ನಡೆಸ್ಕೊಂಡಿರ್ತಿದ್ದಳು. ಆದ್ರೆ ಇವರು ಮಾಡಿದ್ದು ಅಕ್ಷರಶಃ ರಣರಾಕ್ಷಸಿ ಕೃತ್ಯ. ಇಡೀ ಮನುಷ್ಯ ಕುಲವೇ ತಲೆ ತಗ್ಗಿಸೋ ಕೆಲಸ. ಮಗಳ ಜೀವಕ್ಕಿಂತ ಮರ್ಯಾದೆಯೇ ಮೇಲು ಅಂತ ಮಗಳ ಜೀವವನ್ನೇ ತೆಗೆದಿದ್ದಾರೆ. ಮದುವೆಯಾದ 4 ವರ್ಷಕ್ಕೆ ಮಗಳು ಲವರ್ ಜೊತೆ ಓಡಿ ಹೋದ್ಲು ಅಂತ ಹೆತ್ತವರೇ ವಿಷ ಕುಡಿಸಿ ಕೊಂದು ಹಾಕಿದ್ದಾರೆ. ನಮ್ಮ ಮಾತು ಕೇಳದ ಮೇಲೆ ನೀನು ಬದುಕಿರಬಾರದು ಅಂತ ರೌರವ ನರಕ ತೋರಿಸಿ ಕೊಲೆ ಮಾಡಿದ್ದಾರೆ. ನಮ್ಮದು ಮುಂದುವರಿದ ದೇಶ ಅಂತ ಉದ್ದುದ್ದ ಭಾಷಣ ಮಾಡ್ತೀವಿ. ಜನಜೀವನ ಎಲ್ಲವೂ ಬದಲಾಗಿದೆ ಅಂತ ಹೋದಲ್ಲೆಲ್ಲ ಬಿಲ್ಡಪ್ ಕೊಡ್ತೀವಿ. ಆದ್ರೆ ಇಂಥ ಘಟನೆಗಳು ಮನುಷ್ಯ ಕುಲವನ್ನೇ ತಲೆ ತಗ್ಗಿಸುವಂತೆ ಮಾಡ್ತಿವೆ. ನಾವಿನ್ನೂ ಯಾವ ಸಮಾಜದಲ್ಲಿದ್ದೀವಿ ಅನ್ನೋ ಪ್ರಶ್ನೆ ಮೂಡಿಸ್ತವೆ. 4 ವರ್ಷದ ಹಿಂದೆ ಮದುವೆಯಾಗಿದ್ದ ಮಗಳು ಅಳಿಯನನ್ನ ಬಿಟ್ಟು ಬೇರೊಬ್ಬನ ಜೊತೆ ಓಡು ಹೋದ್ಲು ಅಂತ ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ. ನಮ್ಮ ಮಾತನ್ನೇ ಕೇಳ್ತಿಲ್ಲ ಅಂತ ಬಲವಂತವಾಗಿ ವಿಷ ಕುಡಿಸಿ ಕೊಂದು ಹಾಕಿದ್ದಾರೆ. ಜನರ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಜಾತಿ, ಧರ್ಮ, ಮಾನ, ಮರ್ಯಾದೆ ಅಂತ ಬಂದ್ರೆ ಜೀವ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ತಾವು ಸತ್ರೂ ಸರಿ, ಇನ್ನೊಬ್ಬರನ್ನ ಕೊಂದ್ರೂ ಸರಿ, ಮರ್ಯಾದೆ ಮುಂದೆ ಏನೂ ಇಲ್ಲ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಇದರ ಪ್ರತಿಫಲವೇ ಚಿಕ್ಕೋಡಿಯಲ್ಲಿ ನಡೆದ ದುರಂತ ಕಥೆ. ಈ ಹೆಣ್ಮಗಳ ಹೆಸರು ಸತ್ಯವ್ವ ಅಂತ. ಜಸ್ಟ್ 24 ವರ್ಷ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನದಿಗುಡಿ ಕ್ಷೇತ್ರದ ನಿವಾಸಿ. 4 ವರ್ಷದ ಹಿಂದೆ ರಾಯಬಾಗ ತಾಲೂಕಿನ ಹಣಬರಟ್ಟಿ ಗ್ರಾಮದ ಸಂತೋಷ್ ಅನ್ನೋನ ಜೊತೆ ಹಸೆಮಣೆ ಏರಿದ್ಲು. ಆದ್ರೆ ಮದುವೆಯಾಗಿ ಇಷ್ಟು ದಿನ ಆದ್ರೂ ಒಂದೇ ಒಂದು ದಿನವೂ ಖುಷಿಯಾಗಿರಲಿಲ್ಲ. ಯಾಕಂದ್ರೆ ಅದಕ್ಕೂ ಒಂದು ಕಾರಣ ಇತ್ತು. ಮದುವೆಗೂ ಮುಂಚೆಯೇ ಒಬ್ಬ ಹುಡುಗನನ್ನ ಜೀವಕ್ಕೆ ಜೀವ ಎನ್ನುವಂತೆ ಪ್ರೀತಿ ಮಾಡುತ್ತಿದ್ದಳು. ಈತನ ಹೆಸರು ಕೃಷ್ಣ ಪಾಟೀಲ್ ಅಂತ. ಈತನೂ ಕೂಡ ಸತ್ಯವ್ವ ಊರಿನವನೇ. ಹೀಗಾಗಿಯೇ ಇಬ್ಬರ ಮಧ್ಯೆ ಪ್ರೀತಿ ಹುಟ್ಕೊಂಡಿತ್ತು. ಆದ್ರೆ ಹೆಣ್ಣೆತ್ತವರು ಇವರ ಪ್ರೀತಿಗೆ ಒಪ್ಪದ ಕಾರಣ ಬಲವಂತವಾಗಿ ಮದುವೆಯಾಗಿದ್ದಳು. ಸಂಸಾರ ಶುರು ಮಾಡಿ 4 ವರ್ಷ ಆದ್ರೂ ಪ್ರಿಯಕರನ ಮೇಲಿನ ಪ್ರೀತಿ ಕಮ್ಮಿಯಾಗಿರಲಿಲ್ಲ. ಆತನನ್ನ ಬಿಟ್ಟು ಬದುಕೋದಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿಯೇ ಫೆಬ್ರವರಿ 17ನೇ ತಾರೀಕು ಕೃಷ್ಣ ಪಾಟೀಲ್ ಜೊತೆ ಮನೆ ಬಿಟ್ಟು ಹೋಗಿದ್ಲು. 15 ದಿನ ಯಾರ ಕಣ್ಣಿಗೂ ಕಾಣದಂತಿದ್ದವರು ಬೆಳವಡಿ ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಶುರು ಮಾಡಿದ್ರು. ಯಾವಾಗ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಗೊತ್ತಾಯ್ತು, ಸತ್ಯವ್ವ ಕುಟುಂಬಸ್ಥರು ರಣರಾಕ್ಷಸರಾಗಿದ್ದಾರೆ. ಊರೂರು ಹುಡುಕೋದಕ್ಕೆ ಶುರು ಮಾಡಿದವರು ಜೋಡಿ ಹಕ್ಕಿಗಳನ್ನ ಪತ್ತೆ ಹಚ್ಚಿ ಬಲವಂತವಾಗಿ ಎಳ್ಕೊಂಡ್ಬಂದಿದ್ರು. ಯಾಕೆ ಒಂದು ಜೀವ ತೆಗಿಬೇಕಾದ್ರೆ ಏನಾಗಬೇಕನ್ನೋದು ಅವ್ರಿಗೆ ಅರ್ಥ ಆಗಬೇಕು ಸರ್. ಕಂಪ್ಲೇಂಟ್ ಮಾಡೇನ್ರಿ ಸರ್. ಏನಂತ್ರಿ? ಈ ಹುಡುಗಿದ ಹಿಂಗೆ ಕರ್ಕೊಂಡು ಹೋಗಿ ಮರ್ಡರ್ ಮಾಡ್ಯಾರಲ್ಲ ಸರ್. ಸಂಬಂಧಪಟ್ಟ ಇದಕ್ಕೆ ಕೊಟ್ಟನ್ರಿ ಸರ್. ಪ್ರಿಯಕರನಿಂದ ಸತ್ಯವ್ವಳನ್ನ ದೂರ ಮಾಡಿದವರು ಸೀದಾ ಮಹಾರಾಷ್ಟ್ರದ ಶಿರೋಳಕ್ಕೆ ಕರ್ಕೊಂಡು ಹೋಗಿದ್ರು. ಬಳಿಕ ಸಾಂಗ್ಲಿ ಜಿಲ್ಲೆಯ ಅರಗ ಗ್ರಾಮಕ್ಕೆ ಶಿಫ್ಟ್ ಆಗಿ ಅಲ್ಲಿಯೇ ಸಂಧಾನ ಸಭೆ ಮಾಡಿದ್ರು. ಆದ್ರೆ ಯಾರು ಏನೇ ಹೇಳಿದ್ರು ಸತ್ಯವ್ವ ಮಾತ್ರ ಕೃಷ್ಣನನ್ನ ಬಿಟ್ಟು ಬರೋದಕ್ಕೆ ರೆಡಿ ಇರಲಿಲ್ಲ. ನಾನು ಈತನ ಜೊತೆಯೇ ಇರ್ತೀನಿ ಅಂತ ಹಠಕ್ಕೆ ಬಿದ್ದಿದ್ಲು. ಇದೇ ನೋಡಿ ಈಕೆ ಪಾಲಿಗೆ ಮರಣ ಶಾಸನವಾಗಿದ್ದು. ಹೆತ್ತವರು ಎಷ್ಟೇ ಬುದ್ಧಿ ಹೇಳಿದ್ರೂ ಕೇಳದಿದ್ದಾಗ ಕೆರಳಿ ಕೆಂಡವಾಗಿದ್ದಾರೆ. ಈಕೆಯಿಂದ ನಮ್ಮ ಮನೆಯ ಮರ್ಯಾದೆ ಹರಾಜಾಗ್ತಿದೆ ಅಂತ ಸಂಬಂಧಿಕರೆಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ರು. ಹೀಗಾಗಿ ಸತ್ಯವ್ವಳನ್ನ ಮಹಾರಾಷ್ಟ್ರದಲ್ಲೇ ಬಿಟ್ಟು ಬಂದಿದ್ರು. ಮಾರ್ಚ್ 21ನೇ ತಾರೀಕು ಮತ್ತೆ ಮಗಳ ಬಳಿ ಹೋದ ಹೆತ್ತವರು ಮನವೊಲಿಸೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಆದ್ರೆ ಈಕೆ ಮಾತ್ರ ಯಾರ ಮಾತನ್ನೂ ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಯಾವಾಗ ಇದು ಮಾತಲ್ಲಿ ಬಗೆಹರಿಯಲ್ಲ ಅನ್ನೋ ಹಂತಕ್ಕೆ ಬಂದ್ರೋ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಕೊನೆಗೆ 4 ಸೇರ್ಕೊಂಡು ಬಲವಂತವಾಗಿ ವಿಷ ಕುಡಿಸಿ ಕೊಲೆ ಮಾಡಿದ್ದಾರೆ. ನಂತರ ಸಾಕ್ಷಿ ಸಿಗಬಾರದು ಅಂತ ಮೃತದೇಹವನ್ನ ಸುಟ್ಟು ಹಾಕಿ ಅಟ್ಟಹಾಸ ಮೆರೆದಿದ್ದಾರೆ.
ಇತ್ತ ಪ್ರಿಯತಮೆಗಾಗಿ ಪರಿತಪಿಸುತ್ತಿದ್ದ ಕೃಷ್ಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಆಗಲೇ ನೋಡಿ ಅಸಲಿ ಸತ್ಯ ಹೊರಬಿದ್ದಿದ್ದು. ಮದುವೆ ಆಗಿರೋ ಹುಡುಗಿ ನಮ್ಮನೆಯಿಂದ ಇನ್ನೊಬ್ಬರ ಜೊತೆ ಹೋಗ್ತಾರ ಇದ್ದರ ಆ ಕಾರಣದಿಂದ ಎಲ್ಲರೂ ಸೇರಿ ಪ್ರಕಾಶ್ ಭೀಮಪ್ಪ ಹೆಲವರು, ಅಣ್ಣನ ಶಾನೂರ್ ಸದಾಶಿವ ಹೆಲವರು ಮತ್ತು ಅಕ್ಕನ ಗಂಡ ಕಲ್ಲಪ್ಪ 3 ಜನ ಸೇರಿ ಫೋರ್ಸ್ಫುಲ್ ಆಗಿ ಪಾಯ್ಸನ್ ಅನ್ನು ಕೊಟ್ಟಿರೋದು ಕಂಡು ಬಂದಿರ್ತದೆ. ಪಾಯ್ಸನ್ ಅನ್ನು ಕೊಟ್ಟು ಒಂದು ಅರ್ಧ ತಾಸಲ್ಲಿ ಅವತ್ತು ರಾತ್ರಿ ಡೆತ್ ಆಗ್ತಾರೆ. ತಕ್ಷಣ ಅಲ್ಲಿ ಹತ್ತಿರ ಇರುವ ಮಶಾನಕ್ಕೆ ಹೋಗಿ ಬೆಂಕಿ ಹಾಕಿ ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಒಟ್ನಲ್ಲಿ ಮರ್ಯಾದೆಗಾಗಿ ಮಗಳನ್ನ ಬಲಿ ಕೊಟ್ಟವರು ಜೈಲು ಸೇರಿದ್ದಾರೆ. ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.